ಇದು ಒಂದು ಸಾಮಾನ್ಯ ಜನನದ ಕಥೆಯಲ್ಲ. ಇದು ಧರ್ಮವೇ ಭೂಮಿಗೆ ಬಂದ ಕ್ಷಣ. ಒಬ್ಬ ರಾಜನ ಹೃದಯದ ಆಳದಿಂದ ಬಂದ ಪ್ರಾರ್ಥನೆಗೆ ದೇವರು ಕೊಟ್ಟ ಉತ್ತರ. ಒಂದು ಯಜ್ಞ, ಒಂದು ದಿವ್ಯ ಆಶೀರ್ವಾದ ಮತ್ತು ಆ ಆಶೀರ್ವಾದದ ಫಲ. ಇಂದು ನಾವು ನೋಡೋದು ಭೂಮಿಗೆ ಬಂದ ದೈವದ ಕತೆ, ಶ್ರೀರಾಮ ಅವರ ಜನನ. ಹಿಂದಿನ ಭಾಗದಲ್ಲಿ ದಶರಥ ಮಹಾರಾಜರು ಮಾಡಿದ್ದ ಪುತ್ರಕಾಮೇಷ್ಟಿ ಯಜ್ಞವನ್ನು ನೋಡಿದ್ದೇವೆ. ಅವರು ದೇವರನ್ನು ಪ್ರಾರ್ಥಿಸಿದರು, ತಮ್ಮ ಜೀವನದ ಒಂದು ದೊಡ್ಡ ಕೊರತೆಯನ್ನು ತುಂಬಲು. ಆ ಪ್ರಾರ್ಥನೆ ಸಾಮಾನ್ಯ ಬೇಡಿಕೆಯಲ್ಲ, ಅದು ಹೃದಯದ ಕೂಗು, ಮತ್ತು ದೇವರು ಅದನ್ನು ನಿರಾಕರಿಸಲಿಲ್ಲ. ಆ ಯಜ್ಞದಿಂದ ದೊರೆತ ದಿವ್ಯ ಪಾಯಸ ಈಗ ಒಂದು ಅದ್ಭುತ ಘಟನೆಯಾಗಿ ರೂಪಾಂತರಗೊಳ್ಳುತ್ತಿದೆ. ಅದೇ ಶ್ರೀರಾಮನ ಜನನ. ಯಜ್ಞದ ನಂತರ ಅಯೋಧ್ಯೆ ನಗರದಲ್ಲಿ ಒಂದು ನಿಧಾನವಾದ ಬದಲಾವಣೆ ಕಾಣಿಸಿಕೊಳ್ಳತೊಡಗಿತು. ಮೊದಲು ಆ ಅರಮನೆ ಒಂದು ಖಾಲಿತನದಿಂದ ತುಂಬಿತ್ತು. ರಾಜನ ಮನಸ್ಸಿನಲ್ಲಿ ದುಃಖ, ರಾಣಿಯರ ಕಣ್ಣಿನಲ್ಲಿ ನಿರಾಶೆ. ಆದರೆ ಈಗ ಅದೇ ಅರಮನೆ ಒಂದು ಹೊಸ ನಿರೀಕ್ಷೆಯಿಂದ ತುಂಬಿತ್ತು. ರಾಣಿ ಕೌಸಲ್ಯ ಪ್ರತಿದಿನ ಬೆಳಗ್ಗೆ ಎದ್ದು ಆಕಾಶವನ್ನು ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಆಶೆ, ನನ್ನ ಮಗ ಯಾವಾಗ ಬರುತ್ತಾನೆ ಎಂದು. ಕೈಕೇಯಿ ನಿಶಬ್ದವಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಸುಮಿತ್ರಾ ತಮ್ಮ ಹೃದಯದಲ್ಲಿ ಶಾಂತವಾಗಿ ನಂಬಿಕೆ ಇಟ್ಟುಕೊಂಡಿದ್ದಳು. ಈ ದಿನಗಳು ಸಾಮಾನ್ಯ ದಿನಗಳಲ್ಲ, ಅವು ದೇವರ ಕೃಪೆಯನ್ನು ನಿರೀಕ್ಷಿಸುವ ಕ್ಷಣಗಳು. ಒಂದು ದಿನ ಅಯೋಧ್ಯೆ ನಗರದಲ್ಲಿ ಒಂದು ವಿಚಿತ್ರ ಶಾಂತಿ ಮೂಡಿತು. ಗಾಳಿ ಮೃದುವಾಗಿ ಬೀಸುತ್ತಿತ್ತು. ಆ ಗಾಳಿಯಲ್ಲಿ ಒಂದು ಶಾಂತಿ. ಪಕ್ಷಿಗಳು ಸಹ ಇಂದು ಬೇರೆ ರೀತಿಯಲ್ಲಿ ಹಾಡುತ್ತಿದ್ದವು. ನದಿ ನಿಶಬ್ದವಾಗಿ ಹರಿಯುತ್ತಿತ್ತು. ಆಕಾಶ ಸ್ವಚ್ಛವಾಗಿ ಹೊಳೆಯುತ್ತಿತ್ತು. ಪ್ರಕೃತಿಯ ಪ್ರತಿಯೊಂದು ಅಂಶವೂ ಏನೋ ಒಂದು ಮಹತ್ವದ ಘಟನೆಗೆ ಸಿದ್ಧವಾಗುತ್ತಿರುವಂತೆ ಕಾಣಿಸಿತು. ಜನರು ಕೂಡ ಈ ಬದಲಾವಣೆಯನ್ನು ಅನುಭವಿಸುತ್ತಿದ್ದರು. ಅವರು ಹೇಳಿಕೊಳ್ಳುತ್ತಿದ್ದರು, ಏನೋ ವಿಶೇಷ ಆಗುತ್ತಿದೆ ಎಂದು. ಅಂತಹ ಒಂದು ಶುಭ ದಿನ. ಅರಮನೆಯ ಒಳಗೆ ಒಂದು ಶಾಂತ ವಾತಾವರಣ. ಎಲ್ಲರೂ ಕಾಯುತ್ತಿದ್ದರು. ಸಮಯ ನಿಧಾನವಾಗಿ ಸಾಗುತ್ತಿತ್ತು. ಹಠಾತ್ ಆ ಶಾಂತತೆಯನ್ನು ಮುರಿದಂತೆ ಒಂದು ಮೃದುವಾದ ಶಿಶುವಿನ ಅಳು ಕೇಳಿಸಿತು. ಆ ಅಳು ಸಾಮಾನ್ಯ ಧ್ವನಿಯಲ್ಲ, ಅದು ಇತಿಹಾಸದ ಆರಂಭ. ಆ ಕ್ಷಣದಲ್ಲಿ ಅಯೋಧ್ಯೆಯ ಭಾಗ್ಯವೇ ಬದಲಾಯಿತು. ರಾಣಿ ಕೌಸಲ್ಯ ಅವರ ಗರ್ಭದಿಂದ ಒಬ್ಬ ದಿವ್ಯ ಶಿಶು ಜನಿಸಿದರು. ಅವರೇ ಶ್ರೀರಾಮ. ಕೌಸಲ್ಯ ಆ ಶಿಶುವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಳು. ಅವಳ ಕಣ್ಣಲ್ಲಿ ಕಣ್ಣೀರು, ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ಸಂತೋಷದ ಕಣ್ಣೀರು. ಅವಳು ಆ ಮಗುವಿನ ಮುಖವನ್ನು ನೋಡುತ್ತಾ ನಿಶಬ್ದವಾಗಿ ನಗುತ್ತಿದ್ದಳು. ಅವಳ ಹೃದಯದಲ್ಲಿ ಒಂದೇ ಒಂದು ಭಾವನೆ ಇತ್ತು, ಅದುವೇ ಇದು ದೇವರ ವರ ಎಂದು. ಈ ಸುದ್ದಿ ದಶರಥ ಮಹಾರಾಜರಿಗೆ ತಲುಪಿತು. ಅವನು ತಕ್ಷಣ ಅರಮನೆಗೆ ಬಂದನು. ಅವನು ಆ ಮಗುವನ್ನು ನೋಡಿದ ಕ್ಷಣ ನಿಶ್ಚಲವಾಗಿ ನಿಂತನು. ಅವನ ಕಣ್ಣುಗಳಲ್ಲಿ ಆಶ್ಚರ್ಯ, ಸಂತೋಷ, ನಂಬಲಾರದ ಭಾವನೆ. ನಿಧಾನವಾಗಿ ಅವನು ಮಗುವನ್ನು ಕೈಯಲ್ಲಿ ಹಿಡಿದನು. ಕಣ್ಣು ಮುಚ್ಚಿ ದೇವರಿಗೆ ಧನ್ಯವಾದ ಸಲ್ಲಿಸಿದನು. ಆ ಕ್ಷಣದಲ್ಲಿ ಒಬ್ಬ ರಾಜನ ಜೀವನ ಸಂಪೂರ್ಣವಾಯಿತು. ಅದೇ ದಿನ ಕೈಕೇಯಿಗೆ ಭರತ ಜನಿಸಿದರು. ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. ಹೀಗೆ ಅಯೋಧ್ಯೆಗೆ 4 ಅಮೂಲ್ಯ ರತ್ನಗಳು ದೊರಕಿದವು. 4 ಸಹೋದರರು, ಒಂದು ದಿವ್ಯ ಕುಟುಂಬ. ಈ ಸುದ್ದಿ ನಗರದೆಲ್ಲೆಡೆ ಹರಡಿತು. ಜನರು ಸಂತೋಷದಿಂದ ತುಂಬಿದರು. ಅಯೋಧ್ಯೆಯಲ್ಲಿ ಹಬ್ಬ ಶುರುವಾಯಿತು. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಅನೇಕ ದಿನಗಳವರೆಗೆ ಸಂಭ್ರಮ ನಡೆಯಿತು. ಸಂಗೀತ ಕೇಳಿಸಿತು, ನೃತ್ಯ ನಡೆಯಿತು, ಜನರಿಗೆ ಅನ್ನದಾನ ಮಾಡಲಾಯಿತು. ಎಲ್ಲೆಡೆ ರಾಜಕುಮಾರರು ಜನಿಸಿದ್ದಾರೆ ಎಂಬ ಮಾತೇ ಕೇಳಿಸುತ್ತಿತ್ತು. ಶಿಶು ರಾಮ ಶಾಂತವಾಗಿ ಮಲಗಿದ್ದ, ಆದರೆ ಅವನ ಮುಖದಲ್ಲಿ ಒಂದು ವಿಚಿತ್ರ ಕಿರಣ. ಅವನನ್ನು ನೋಡಿದವರು ಮನಸ್ಸಿನಲ್ಲಿ ಒಂದು ಶಾಂತಿ ಅನುಭವಿಸುತ್ತಿದ್ದರು. ಇದು ಸಾಮಾನ್ಯ ಶಿಶುವಲ್ಲ ಎಂದು ಎಲ್ಲರಿಗೂ ಅರ್ಥವಾಯಿತು. ಹೀಗೆ ಭೂಮಿಯಲ್ಲಿ ಜನಿಸಿದರು ಧರ್ಮದ ಪ್ರತೀಕ ಶ್ರೀರಾಮ. ಈ ಶಿಶು ಮುಂದೆ ಲೋಕಕ್ಕೆ ಮಾರ್ಗದರ್ಶನ ನೀಡಲಿದ್ದಾರೆ, ಧರ್ಮವನ್ನು ಸ್ಥಾಪಿಸಲಿದ್ದಾರೆ. ಮುಂದಿನ ಭಾಗದಲ್ಲಿ ಅವರ ಬಾಲ್ಯದ ಲೀಲೆಗಳನ್ನು ನೋಡೋಣ. ಧನ್ಯವಾದಗಳು ಸ್ನೇಹಿತರೆ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಮುಂದಿನ ದಿನದ ಶ್ರೀರಾಮನ ಕಥೆಗಾಗಿ ನಿರೀಕ್ಷಿಸಿ.